ಎಲ್ಲರಿಗೂ ನಮಸ್ಕಾರ. ಗೊತ್ತಿಲ್ಲ ಎಲ್ಲಿ ಸ್ಟಾರ್ಟ್ ಮಾಡ್ಬೇಕು ಹೆಂಗ್ ಗೊತ್ತಾಗ್ತಿಲ್ಲ, ಯಾಕೆ ಎಲ್ಲರೂ ಮಾತಾಡ್ಬಿಟ್ರು. ಲಾಸ್ಟ್ ಬಂದು ಲಾಸ್ಟ್ಲಿ ಮಾತಾಡಿ ಅಂತ ಬಂದಾಗ ಏನು ಮಾತಾಡಬೇಕು ನಾನು ಒಂದ್ಸತಿ ಸಡನ್ ಬ್ಲ್ಯಾಂಕ್ ಆಗ್ತಿದೆ. ನೀವು ಹೇಳಿದ್ರಲ್ಲಿ ಅವ್ರ ಲೆಜೆಂಡ್, ಅಫ್ಕೋರ್ಸ್ ಅಪ್ಪಾಜಿ ಬಗ್ಗೆ ಮಾತಾಡೋದು ಏನಿಲ್ಲ, ಬಟ್ ಆ ಲೆಜೆಂಡ್ ಹೇಳ್ತಿದ್ರು ನನಗೆ ಒಬ್ರು ಯಾರು ಹೇಳ್ಕೊಡ್ಬೇಕಂತ. ಸೊ ಹಂಗಿರ್ಬೇಕಾದ್ರೆ ಒಬ್ಬ ಲೆಜೆಂಡ್ ಆಗ್ಬೇಕಂದ್ರೆ ಯಾರೋ ಬಂದು ತಿದ್ದಬೇಕು. ನಮಗೂ ಅಷ್ಟೇ, ನಾವು ಲೆಜೆಂಡ್ ಆಗಲಿ ಓಜಿ ಅನ್ಸೋದ್ರಲ್ಲಿ ಡೈರೆಕ್ಟರ್ ಇದ್ದಾರೆ, ಅವ್ರು ಹೇಳ್ದು ಅವ್ರ ಅಂಥದ್ದು ಇದ್ದಾಗ ನಾವೆಲ್ಲ ಹಂಗೆ ಆಗಕ್ಕಾಗದು. ಅದು ಅಲ್ಲ, ಅದಕ್ಕಿಂತ ಹೆಚ್ಚು ನಾವೆಲ್ಲ ನೋಡಿ ಸಿನಿಮಾ ಕೊಟ್ಟ ಮೇಲೆ ಥಿಯೇಟರ್ ಬಂದಮೇಲೆ ಜನ ನೋಡಿ ಪ್ಲೇಸಸ್ ಇವ್ರ ಸ್ಟಾರು ಇವ್ರು ಅಷ್ಟೇ. ಅವ್ರಿಗೆ ಏನು ಹೇಳ್ತಾರೆ ನಾವು ಕೇಳ್ಕೊಂಡು ಹೋಗ್ತಾ ಇರ್ಬೇಕು. ಇಟ್ಸ್ ಜಸ್ಟ್ ಎನ್ ಎಕ್ಸಾಮಿನೇಷನ್. ಬರೀತೀವಿ ಕ್ಲೀನಾಗಿ, ಒಂದೊಂದ್ಸತಿ ಕಾಪಿ ಬೇಕಾಗಲ್ಲ, ಸೊ 100% ಅನ್ವಯಿಸುತ್ತೆ ಇಲ್ಲಿ. ನಾವು ಇಲ್ಲಿ ಏನ್ ಮಾಡ್ತೀವಿ ಸಿಂತಿಯರಾಗ ಅದು ಇಷ್ಟಪಡ್ತೇವೆ. ಒಂದ್ಸತಿ ವರ್ಕ್ ಆಗುತ್ತೆ, ಒಂದ್ಸತಿ ವರ್ಕ್ ಆಗಲ್ಲ. ಬಟ್ ವರ್ಕ್ ಆಗೋದು ಸುಮ್ಮನೆ ಇರಬಾರ್ದು, ವಿ ಹ್ಯಾವ್ ಟು ಗೋ ಆನ್ ಟ್ರೈನ್. ಅದು ಪ್ರಯತ್ನ, ಅದು ಎಲ್ಲರ ಡ್ಯೂಟಿ ಅಷ್ಟೇ. ಬಟ್ ಲೆಜೆಂಡ್ ಆಗ್ಬೇಕಂದ್ರೂ ಒಂದು ಸಹಾಯ ಬೇಕು, ಒಂದು ಹೆಲ್ಪ್ ಬೇಕು. ಯಾರೇ ಬರ್ಬೇಕಂದ್ರೆ ಒಂದು ಪುಷ್ ಬೇಕು. ಇವತ್ತು ಎಷ್ಟು ಒಳ್ಳೊಳ್ಳೆ ಮಾತುಗಳು ಎಲ್ಲರೂ ನಮ್ಮ ವಿಶ್ವಾಸ್ ಅವರು ಮಾತಾಡ್ದಾಗ್ಲಿ, ಅದ್ವೈತ್ ಅವ್ರು ಮಾತಾಡ್ದಾಗ್ಲಿ, ಶರಣ್ ಅಷ್ಟು ತುಂಬ ಸಿಂಪಲ್ ಆಗಿ ಮಾತಾಡಿದ್ರು. ಆ್ಯಂಡ್ ಅಫ್ಕೋರ್ಸ್ ಇವನ್ ಅದಿತಿ ಅವರು, ದೆನ್ ಪ್ರಿಯಾಂಕಾ ಅವರು, ನಮ್ಮ ಧನಂಜಯ ಅವರು ಮಾತಾಡಿದ್ರು. ಆಮೇಲೆ ಇವ್ರು ಹೇಳಿದ ಪಾಯಿಂಟ್ ಒಂದು ತುಂಬ ಇಷ್ಟ ಆಯ್ತು. ಧನಂಜಯ, ನಾನು ಇವತ್ತಲ್ಲ ಅದು ಯಾವತ್ತೂ ಹೇಳ್ತಾ ಇದ್ದೆ, ಧನಂಜಯ ಎಲ್ಲ ಚೆನ್ನಾಗಿದ್ದಾರೆ, ಏನು ಮಿಸ್ ಆಗ್ತಿದೆ, ಯಾಕೆ? ನಾನು ಅವತ್ತಿಂದ ಇದ್ದೆ, ನಾನು ಹೇಳ್ತಾ ಇದ್ದೆ ಯಾವಾಗಲೂ, ಯಾಕೆ ಧನಂಜಯನ್ ಏನಾದ್ರು ಬರ್ಬೇಕು, ವೆರಿ ಹ್ಯಾಂಡ್ಸಮ್ ಬಾಯ್, ತುಂಬ ಚೆನ್ನಾಗಿ ಎಲ್ಲ ಟ್ಯಾಲೆಂಟ್ ಇದೆ, ಯಾಕೆ ಏನು ಒಂದು ಪುಷ್ ಬರ್ತಾ ಇಲ್ಲ ಅವ್ರಿಗೆ? ಬಟ್ ಇವನ್ ಠಗ್ರು ಮಾಡ್ಬೇಕಾದ್ರೆ ಅಷ್ಟೇ ನಂಗೆ ಗೊತ್ತಿಲ್ಲ. ನಾ ಹೇಳ್ದೆ ಅವ್ರು ಹೀರೋ ಮಾಡ್ತಾರೆ, ಇಲ್ಲಿ ಪರವಾಗಿಲ್ವಾ ವಿಲನ್ ಮಾಡ್ತಾರೆ ಆ ಸೂರ್ಯ ಅವ್ರಿಗೆ? ಇಲ್ಲ ಅವ್ರು ಮಾಡಿ ಒಪ್ಕೊಂಡು ಮಾಡಿದ್ದು ಎಷ್ಟು ಚೆನ್ನಾಗಿತ್ತು. ಆ್ಯಂಡ್ ವೇ ಇದರಲ್ಲಿ ಟಗರು ಎಷ್ಟು ಇಂಪಾರ್ಟೆಂಟು, ಅಲ್ಲಿ ಡಾಲಿ ಅನ್ನೋ ಕ್ಯಾರೆಕ್ಟರ್ ಅಷ್ಟೇ ಇಂಪಾರ್ಟೆಂಟ್ ಆಯಿತು. ಇಟ್ಸ್ ವೆರಿ ರೇರ್ ಇನ್ ಅ ಫಿಲ್ಮ್ ಒಂದು ಟಗರು ಅನ್ನೋ ಒಂದು ನನ್ನ ಟೈಟಲ್ ಇದೆ ಫಿಲ್ಮ್ಲಿ. ಡಾಲಿ ಅಂತ ಒಂದು ಕ್ಯಾರೆಕ್ಟರ್ ಅಷ್ಟು ಸೂಪರ್ ಆಗಿ ಬಂದು ಎಕ್ಸ್ಪೋಸ್ ಆಗೋದು, ಎಲ್ಲರೂ ಲೈಕ್ ಮಾಡೋದು. ಅದಕ್ಕೆ ನಾವು ಎಲ್ಲಿ ಹೋದಾಗಲೂ ಬೆಳೆಸಿ ನಮ್ಮ ಸಿನಿಮಾದಲ್ಲಿ ಯಾರಿಂದ ಹೋಗಿದ್ದು ಮುಖ್ಯ ಆಗಿಲ್ಲ ಅವಾಗ. ನಮ್ಮ ಆ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ನಾವು ಹೇಳ್ಕೊಂಡೆ ಧನಂಜಯನ, ಬಾ ನೀನು ಬಾ, ಯು ಶುಡ್ ಆಲ್ಸೋ ಕಮ್, ಎಕ್ಸ್ಪೋಜರ್ ಬೇಕು. ಯಾಕೆ ಒಳ್ಳೆ ಆ್ಯಕ್ಟ್ರ್ ನಮ್ಗೆ ಹೋಗ್ಬಿಡ್ಬಾರ್ದು ಅವಾಗ. ನಮ್ಮ ಕನ್ನಡ, ನಮ್ಮ ಭಾಷೆ, ನಮ್ಮ ಕಲ್ಚರ್ ಉಳಿಬೇಕಂದ್ರೆ ಅಂತ ಒಳ್ಳೆ ಪ್ರತಿಭೆಗಳು ಬರಬೇಕು. ಅದನ್ನು ಬಿಟ್ಬಿಡ್ಬಾರ್ದು ನಾವು. ಹೇಳ್ತೇವೆ ಎಲ್ಲರಿಗೂ ಸಿಗುತ್ತಾ ಬ್ರ್ಯಾಂಡ್ ಅದು ಯಾಕೆ ಬ್ರ್ಯಾಂಡ್ ಅನ್ಕೋಬೇಕು ಹೇಳಿ? ನಾವು ಬ್ರ್ಯಾಂಡ್ ಮಾಡಲ್ಲ, ಅವ್ರುಗಳು ಬ್ರ್ಯಾಂಡ್ ಮಾಡಿದ್ರು ಅಷ್ಟೇ. ಬ್ರ್ಯಾಂಡ್ ಮಾಡಿ ಅಂತ ಆ ಬ್ರ್ಯಾಂಡ್ಗೆ ವೆಯ್ಟ್ ಮಾಡ್ತೀವಿ. ಏನ್ ಮಾಡ್ತಾರೆ? ಬೇರೆಯವ್ರ ಬ್ರ್ಯಾಂಡ್ ಅಲ್ವಾ? ಹೇಳಿ, ಇವ್ರು ಕ್ಯಾಮ್ರಾಮನ್ ಹೇಳಿರ್ತಾರೆ, ಎಲ್ಲ ಕ್ಯಾಮ್ರಾನೇ ತಾನೆ, ಎಲ್ಲ ಕ್ಯಾಮ್ರಾ ನಾನು ಬೇಕು ಅಂತ ಬೇಕಾದ್ರೆ ನಾನು ಯಾಕೆ ಬೇಡ ಅನ್ಲಿ? ಅದು ಚಿಕ್ಕ ಕ್ಯಾಮ್ರಾ ಆಗ್ಲಿ, ದೊಡ್ಡ ಕ್ಯಾಮ್ರಾ ಆಗ್ಲಿ, ಯಾವುದೇ ಕ್ಯಾಮ್ರಾ ಆಗ್ಲಿ, ಬಟ್ ನೋಡೋದು ನಿಮ್ ಕಡೆ ಕಾಣ್ತಾನೆ ಅಲ್ಟಿಮೇಟ್ಲಿ. ಆ ಕಣ್ಣು ನೋಡಿ ನಮ್ಮನ್ನು ಮೆಚ್ಚಬೇಕು, ಅವ್ರನ್ನೂ ಮೆಚ್ಚಬೇಕು. ಹಾಗೆ ನಾವೇ ಮೆಚ್ಕೊಳಕ್ಕಾಗಲ್ಲ. ದಟ್ ಇಸ್ ವಾಟ್ ಇಸ್ ಸಿನಿಮಾ. ಸೊ ತುಂಬಾ ಇಂಪಾರ್ಟೆಂಟ್ ಆಗ್ತೀವಿ. ಸ್ಮಾಲ್ ಪಾಯಿಂಟ್ಸ್ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ನಮ್ಮ ಭಾಷೆ ಉಳಿಬೇಕು. ಅದಕ್ಕೆ ಹೇಳಿದ್ವಿ ಎಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಗೆಲ್ಬೇಕಂದ್ರೆ ಏನ್ ಮಾಡ್ಬೇಕು? ಮೀಡಿಯಾದ ಸಪೋರ್ಟ್ ಬೇಕು. ತುಂಬಾ ಈಸಿಯಾಗಿ ಇವಾಗ ಏನಾದ್ರು ಸೋಷಿಯಲ್ ಮೀಡಿಯಾ ವೆರಿ ಈಸಿಯಾಗಿ ಏನೋ ಒಂದು ಇದಾಗ್ತಾರೆ, ಪ್ರೊಡ್ಯೂಸರ್ಗೆ ಒಂದು ಟವಲ್ ಹಾಕ್ಬಿಡ್ತಾರೆ, ಗೋವಿಂದ ಅಂತ ಹೇಳ್ಬಿಡ್ತಾರೆ. ಏನ್ ಗೋವಿಂದ? ಅದೇನ್ ಕಿಕ್ ಸಿಗುತ್ತೆ ನಿಮ್ಗೆ? ಬಿ ಸಿನ್ಸಿಯರ್. ನೀವೇನ್ ಜಾಬ್ ಮಾಡಿ ನಗಬೇಡಿ, ಡೋಂಟ್ ಲಾಫ್. ನಮ್ಮ ಬೇಕಾದ್ರೆ ತಪ್ಪು ಮಾಡಿದ್ರೆ ಅಫ್ಕೋರ್ಸ್ ವಿಲ್ ಟೇಕ್ ದ ಕ್ರಿಟಿಕ್ಸ್ ಆಲ್ಸೋ, ನಥಿಂಗ್ ಟು ವರಿ ಅಬೌಟ್ ಇಟ್. ಬಟ್ ಒಂದ್ಸತಿ ನೀವು ಮಾಡ್ಬೇಕಾದ್ರೆ ಏನ್ ಬರೀತೀರಿ ಅನ್ನೋದು ತಿಳ್ಕೊಂಡು ಬರೀರಿ. ಸುಮ್ಮನೆ ಬರೆಯೋದು, ಟವಲ್ ಹಾಕ್ಬಿಡೋದು, ನೋ. ಯಾಟ್ ಥಿಂಕ್ ನಾವೇನೇ ಮಾಡಿದ್ರೆ ಆ ಕೆಲಸಕ್ಕೆ ಒಂದು ಶ್ರದ್ಧೆ, ಭಯ, ಭಕ್ತಿಯಿಂದ ಮಾಡ್ಬೇಕು. ಅವಾಗಲೇ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ, ನಿಮ್ಗೆ ಒಳ್ಳೇದು ಮಾಡ್ತಾನೆ. ಆ್ಯಂಡ್ ನೆಕ್ಸ್ಟ್ ಐಶಾಕಂಗ ಫಸ್ಟ್ ನೋಡಿದಾಗ ಜ್ಞಾಪಕ ಬರೋದು ಚಿಕ್ಕ ಹುಡುಗ. ಇಷ್ಟು ಅಂದ್ರೆ ನಿಮ್ಮ ಫ್ಯಾನ್, ಅದನ್ನ ನಾನು ಯಾವತ್ತೂ ಮರೆಯಲ್ಲ. ಆಮೇಲೆ ಅದೇ ಥರ ಈ ಮಗು ಒಂದು ಕಣ್ಣೀರು ಹಾಕುತ್ತೆ. ನಾನು ಸದಾಶಿವನಗರದಿಂದ ಹೆಬ್ಬಾಳ್ಗೆ ಹೋಗ್ತೀನಿ, ಈ ಕ್ರೈಸ್ ಡೋಂಟ್ ಗೋ ಫ್ರಮ್ ಮೀ, ಶೀ ಸ್ಟಾರ್ಟ್ಸ್ ಕ್ರೈಂಗ್. ಅಂದ್ರೆ ಎಷ್ಟು ಅಂದ್ರೆ ಇಂಥ ಒಂದು ಅಭಿಮಾನಿ ಪಡಕ್ಕೆ ನಾ ಎಷ್ಟು ಪುಣ್ಯ ಮಾಡಿರ್ಬೇಕು. ಟುಡೇ ಈಸ್ ಮೈ ಪ್ರೊಡ್ಯೂಸರ್. ಸೊ ನಾನು ಸೋ ಹ್ಯಾಪಿ ಅಬೌಟ್ ಇಟ್. ನಾ ಹೇಳ್ತಕ್ಕ ಯಾರು ಬೇಕಾದ್ರೆ ಐ ಆಮ್ ದೇರ್ ವಿತ್ ಯು. ಆ ಸಿನಿಮಾ ಮಾಡ್ಬೇಕು ಅದು ನಮ್ದು ಭೈರವನ ಕೊನೆ ಪಾಠ ಮಾಡ್ಬೇಕಾಗಿತ್ತು. ಬಟ್ ವಿ ವಿಲ್ ಡೂ ದಟ್ ಫಿಲ್ಮ್, ನೆಕ್ಸ್ಟ್ ಮಾಡ್ತೀವಿ. ಬಟ್ ಅದಾದ್ಮೇಲೆ ಇದನ್ನ ಮಾಡ್ಬೇಕಾಗಿತ್ತು. ಅಂಡ್ ಹೇಮಂತ್ ಡಿಡ್ ನಾಟ್ ವಾಂಟ್ ಟು ಮಿಸ್ ಮೀ ಇನ್ ದಿಸ್ ಫಿಲ್ಮ್ ಆಲ್ಸೋ. ಸೊ ಎಸ್, ಐ ಡೋಂಟ್ ವಾಂಟ್ ಟು ಮಿಸ್ ಹಿಮ್ ಆಲ್ಸೋ.
ಅದು ವಂಡರ್ಫುಲ್ ಡೈರೆಕ್ಟರ್. ಯಾತಕ್ಕೆ ಇವಾಗ ಹೇಳ್ತೀವಲ್ಲ, ಎಷ್ಟೋ ಜನ ನಾವು ನಮಗೂ ಆಸೆ ಈ ಡೈರೆಕ್ಟರ್ ಜೊತೆ ಮಾಡ್ಬೇಕಂತ. ನನಗೆ ತುಂಬಾ ಫೇವ್ರೇಟ್ ಡೈರೆಕ್ಟರ್ ಅಂದ್ರೆ ಅವಾಗಿಂದ ಕನ್ನಡದಲ್ಲಿ ಅಂದ್ರೆ ಪುಟ್ಟಣ್ಣ ಕಣಗಲ್ ಅವರು, ಆಮೇಲೆ ಪಂಕ್ಲು ಅವರು, ಸಿದ್ಧಲಿಂಗಯ್ಯ ಅವರು, ಅದೇ ರೀತಿ ಸಂಗೀತ ಶ್ರೀನಿವಾಸ, ಆ ಥರ ಇತ್ತು. ಆ್ಯಂಡ್ ಅದೇ ತಮಿಳಲ್ಲಿ ಬಾಲಚಂದ್ರರು, ಭಾಗ್ಯರಾಜು, ಭಾರತಿರಾಜ, ಆ ಥರ ಲವ್ಲಿ ಡೈರೆಕ್ಟರ್ಸ್ ಇದ್ದಾರೆ. ಅಂತ ಇದರಲ್ಲಿ ನಾನು ಹೇಮಂತ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅಷ್ಟು ಒಂದು ಸೆನ್ಸಿಬಲ್ ಆಗಿ ಸ್ಕ್ರೀನ್ ಪ್ಲೇನ ಮಾಡ್ತಾರೆ. ಹಿ ಟ್ರೀಟ್ಸ್ ವಿತ್ ಅವರ್ ಬ್ಯೂಟಿಫುಲ್ ಎಮೋಷನ್ಸ್ ಇನ್ ಅ ಮಾಡರ್ನ್ ವೇ ಆ್ಯಂಡ್ ಓಲ್ಡರ್ ವೇ, ಯಾವುದೇ ಇರ್ಬೋದು, ಬಟ್ ಎಮೋಷನ್ಸ್ ಅದನ್ನ ಭಾಳ ಚೆನ್ನಾಗಿ ಸಸ್ಟೈನ್ ಮಾಡ್ತಾರೆ. ಯಾವ ರೀತಿ ಪೋರ್ಟ್ರೇ ಮಾಡಬೇಕು, ಅವನು ಆ ವಿಷನ್ನ ಹೆಂಗೆ ತರಬೇಕು, ಕ್ಯಾಮ್ರಾ ವರ್ಕ್ಲಿ, ಇಂಕ್ಲೂಡಿಂಗ್ ಲೈಟಿಂಗು, ಆ ಸೆಟ್ಟಿಂಗ್ಸ್ ಇರ್ಬೋದು, ಎವ್ರಿಥಿಂಗ್ ಐ ಸೀನ್ ವೆರಿ ಆನೆಸ್ಟ್ಲಿ. ನಾನು ತುಂಬಾ ತರಲೆ, ನಾನು ಬಂದಾಗ ನನಗೆ ಯಾವಾಗ ಹುಟ್ಟಿದೆ ತರಲ್ಲ, ನೀನು ಏನು ಮಾಡಲಿ. ಯಾಕೆ ಅದಕ್ಕೆ ಅಪ್ಪಾಜಿ ಮದುವೆ ಆಗಿ 10 ವರ್ಷ ಅದಕ್ಕೆ ಎಷ್ಟು ತರಲೆ ಇರ್ಬೋದು ನೋಡಿ. ಅದು ನನ್ನ ಮಿಸ್ಟೇಕ್ ಅಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಮಿಸ್ಟೇಕ್, ಅದು ಏನು ಮಾಡೋಕ್ಕಾಗಲ್ಲ. ಸೊ ಆ ಥರ ನಾನು ಬಂದಾಗ ನಾನು ಯಾವಾಗ ನಾನು ಸೀರಿಯಸ್ ಆಗಿ ಇರೋಕ್ಕಲ್ಲ. ಅವರು ಭಾಳ ಸೀರಿಯಸ್ ಆಗಿರ್ತೀವಿ ನೋಡಕ್ಕೆ, ಸುಮ್ಮನೆ ಸೈಲೆಂಟ್ ಆಗಿ ಕೂತಿರ್ತಾರೆ. ಅಯ್ಯೋ ಓ ಅಂತ ಕಿರ್ಚಾಡ್ತಾರೆ. ನಾನು ಮಜಾ ಇರ್ತೇನೆ, ನಾನು ಅಷ್ಟೇ ಹಂಗೆ ಕಿರ್ಚಾಡ್ತೀನಿ. ಬಟ್ ತುಂಬಾ ಬೇಗ ಕೋಪ ಕಮ್ಮಿ ಆಗ್ಬಿಡುತ್ತೆ. ಬಟ್ ಜಾಲಿ ಆಗಿರುತ್ತೆ ಸೆಟ್ಲಿ. ಅಂಡ್ ಧನಂಜಯನ ಅಷ್ಟೇ, ನಾವು ಧನಂಜಯ ಐ ಥಿಂಕ್ 3rd ಫಿಲ್ಮ್ ಮಾಡ್ತಾ ಇದ್ದ ಜೊತೆಲಿ, ಯಾವಾಗಲೂ ಮಜಾ ಇರುತ್ತೆ. ಅಂಡ್ ಅಲ್ಲಿ ಆಲ್ವೇಸ್ ತಮಾಷೆ. ಅವ್ರನ್ನೇ ಕೇಳಿ ಹಂಗೆ ಹೆಂಗಿರ್ತೀನಿ ಸೆಟ್ಲ್ ಅಂತ. ಇಟ್ಸ್ ಗುಡ್. ಅಂಡ್ ಪ್ರಿಯಾಂಕಾ ಜೊತೆಲಿ ಸೆಕೆಂಡ್ ಫಿಲ್ಮ್ ಇದು. ಐ ಥಿಂಕ್ ಈ ಫಿಲ್ಮ್ ಕಾಂಬಿನೇಷನ್ ಬಂದಿಲ್ಲ, ಬಟ್ ಕ್ಯಾಪ್ಟನ್ ಅಲ್ಲಿ ಒಂದು ಸೀನ್ ಬಂದಿದ್ವಿ ಅಷ್ಟೇ. ಐ ಥಿಂಕ್ ಇಟ್ ವಾಸ್ ವೆರಿ ಗುಡ್. ಅಂಡ್ ಗುಡ್ ಆಕ್ಟರ್ಸ್ ಅವರು. ಅವಾಗ ಇನ್ನೂ ಚೆನ್ನಾಗಿ ಆಗ್ತದೆ. ನಾವು ಫಸ್ಟ್ ಟೈಮ್ ಐ ಎಂಟರ್ಡ್ ದ ಸೆಟ್. ಅವಾಗ ಫಸ್ಟ್ ಟೈಮ್ ಇನ್ನೂ ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ. ಬಂದ ಸರ್ ನಾನು ಕನ್ನಡ ಗೊತ್ತು ಸರ್ ನನಗೆ, ನಾವು ಓಮ್ ಪಿಕ್ಚರ್ ನೋಡ್ತೀವಿ ಅಂತ ಹೇಳಿದ್ರು. ಸೊ ಆ್ಯಂಡ್ ವೆರಿ ವೆರಿ ಆರ್ಟಿಸ್ಟ್. ನಾನು ಅವ್ರ ಸಿನಿಮಾ ನೋಡಿದ್ದೀನಿ, ಡಾಕ್ಟರ್ ಸಿನಿಮಾ ನೋಡಿದ್ದೀನಿ. ದೆನ್ ಕ್ಯಾಪ್ಟನ್ ಮಿಲ್ಲರ್ ಇರ್ಬೋದು. ಆ್ಯಂಡ್ ಇವಾಗ ರೀಸೆಂಟಾಗಿ ಮೇಡ್ ಇನ್ ಕೊರಿಯಾ ಅಂತ ಒಂದು ಸಿನಿಮಾ ಮಾಡಿದೆ. ತುಂಬ ಎಕ್ಸಲೆಂಟ್ ಆ್ಯಕ್ಟರ್ಸ್. ಆ್ಯಂಡ್ ಇವನ್ ಅದಿತಿ ಅವರು ಅಷ್ಟೇ, ಅರ್ವಿ, ನಾನು ಇವನ್ ಆರ್ ಸಿನ್ ಅರ್ವಿ, ವೆರಿ ಗುಡ್ ಆ್ಯಕ್ಟರ್ಸ್ ಆ್ಯಂಡ್ ಗುಡ್ ಟೀಮ್. ಆ್ಯಂಡ್ ಎಲ್ಲರೂ ಚರಣ್ ಬಗ್ಗೆ ಮಾತಾಡೋಂಗಿಲ್ಲ. ಆ್ಯಂಡ್ ಚರಣ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಐ ಕ್ಯಾನ್ ಸೇ ತುಂಬ ಟಾಪ್ ಮ್ಯೂಸಿಕ್ ಡೈರೆಕ್ಟರ್. ನನಗೆ ಕನ್ನಡದಲ್ಲಿ ತುಂಬ ಇಷ್ಟವಾಗಿದೆ JK ವೆಂಕಟೇಶ್. ಯಾಕಂದರೆ ಅವರು ರಾಗನ ತುಂಬ ಚೆನ್ನಾಗಿ ಆ ಥರ ಟ್ರೆಂಡ್ ಮಾಡ್ತಾರೆ. ಚರಣ್ ಅವರು ತುಂಬ ಇಷ್ಟ ನನಗೆ. ಎಸ್ಪೆಷಲಿ ಇವಾಗಿನ ಜನ್ರೇಷನ್ಗೂ ಮಾಡ್ತಾರೆ. ಆಮೇಲೆ ಫಾರ್ ಓಲ್ಡರ್ ಜನ್ರೇಷನ್ ಯಾವ ಥರ ಸಾಂಗ್ಸ್ ಕೊಡಬೇಕು ಆ ರೀತಿ ಸಾಂಗ್ಸ್ ಡೆಲ್ ಮಾಡ್ತಾರೆ. ಅದು ಇಟ್ಸ್ ನಾಟ್ ಈಸಿ ಫಾರ್ ಎನಿ ಮ್ಯೂಸಿಕ್ ಡೈರೆಕ್ಟರ್. ಒಂದ್ಸತಿ ಸ್ಟಕಪ್ ಆಗ ದೇ ಬಿ ಓನ್ಲಿ ಫಾರ್ ದಟ್ ಮಾಡರ್ನ್ ಟ್ರೆಂಡ್, ಬಟ್ ಹಿ ಮಿಕ್ಸಸ್ ಬೋತ್. ಅದು ಭಾಳ ರೇರ್ ಅದು. ಐ ಥಿಂಕ್ ಚರಣ್ ಅವ್ರು ರಿಯಲಿ ಐ ಆಮ್ ವೆರಿ ಹ್ಯಾಪಿ. ಅವ್ರಿಗೆ ಹೆಂಗೆ ನಾನು ಹೇಳಿದ್ರು, ನನಗೂ ಇಷ್ಟ ಆಯಿತು. ಸೆಕೆಂಡ್ ಫಿಲ್ಮ್ ಮಾಡ್ತಿದ್ದೆ, ಇನ್ನೊಂದು 2-3 ಫಿಲ್ಮ್ ಇದೆ, ಅದು ಹೇಳಬೇಕು, ಲೆಕ್ಕ ಇಲ್ಲ. ನಾನು ಮಾಡ್ತಾ ಇದ್ದೀನಿ ತುಂಬ ಫಿಲ್ಮ್ಸ್. ಏನು ಮಾಡೋದು, ನಾನು ಯಾರು ಬಿಡ್ತಾ ಇಲ್ಲ. ನಾನು ಅವ್ರನ್ನ ಬಿಡೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಸಿನಿಮಾನೇ ಅಷ್ಟೇ ನಾನು ಬಿಡೋಕ್ಕೆ ಇಷ್ಟ ಅಂತ ಕಾಣುತ್ತೆ. ನನಗೂ ಸಿನಿಮಾ ಬಿಡೋಕ್ಕೆ ಇಷ್ಟ ಇಲ್ಲ. ಸೊ ಐ ಲವ್ ಸಿನಿಮಾ. ಆ್ಯಂಡ್ ಇದೆಲ್ಲ ಬಂದಿದ್ದು ನಿಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನ. ಇವನ್ ನೀವೇನು ಅಷ್ಟೇ ಡೋಂಟ್ ಫೀಲ್ ಬ್ಯಾಡ್. ನಾನು ತುಂಬ ಓಪನ್ ಆಗಿ ಮಾತಾಡ್ತೀನಿ, ಅದರಿಂದ ಹೇಳಿದೆ. ಅದರ ಹರ್ಟ್ ಆಗಿದ್ರೆ ಐ ಆಮ್ ಸಾರಿ, ಸಿನ್ಸಿಯರ್ ಅಪಾಲಜೀಸ್. ಬಟ್ ಸ್ಟಿಲ್ ಪ್ಲೀಸ್ ಸಪೋರ್ಟ್ ಕನ್ನಡ ಫಿಲ್ಮ್ಸ್ ಆ್ಯಂಡ್ ಯಂಗ್ಸ್ಟರ್ಸ್ ಫಿಲ್ಮ್ಸ್. ಎಲ್ಲರಿಗೂ ಒಂದೊಂದು ಅವಕಾಶ ಕೊಡಿ. ಟ್ರೈ ಟು ಇಂಪ್ರೂವ್. ಏನಾದರೂ ಒಂದು ಒಳ್ಳೆ ಪಾಯಿಂಟ್ಸ್ ಇರುತ್ತೆ, ಅದನ್ನ ಹೈಲೈಟ್ ಮಾಡಿ. ಚೆನ್ನಾಗಿರುತ್ತೆ. ಒಬ್ಬ ನಿರ್ಮಾಪಕ ಬದುಕತ್ರ, ಒಬ್ಬ ನಿರ್ದೇಶಕ ಬರ್ಬೇಕಂತ ಆಸೆ ಪಡೋನಿಗೆ ಒಂದು ಜೀವ ಕೊಟ್ಟಂಗೆ ಆಗುತ್ತೆ. ಯೋಚನೆ ಮಾಡಿ ಅಷ್ಟೇ. ಯೋಚನೆ ಮಾಡಿದ್ರೆ ನಿಮ್ಗೆ ಅದು ಆನ್ಸರ್ ಸಿಗುತ್ತೆ. ಇಷ್ಟು ಹೇಳ್ತಾ 666 ಆಪರೇಷನ್ ಡ್ರೀಮ್ ಥಿಯೇಟರ್ ನಿಜವಾಗ್ಲೂ ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನನಗೆ ವೇಷ ಆಗಿದಾಗ ಎಷ್ಟೇ ಸಿನಿಮಾ ಮಾಡಲಿ, ಆ ಸೆಟ್ ಬಂದಾಗ ಮಾತ್ರ ಕಾಸ್ಟ್ಯೂಮ್ ಮಾಡ್ಬೇಕು. ಈ ಎಸ್ ಗಾಟ್ ಅ ಸೆಪರೇಟ್ ಸ್ಟೈಲ್ ಡಿಸೈನಿಂಗ್. ಆ ಕಾಸ್ಟ್ಯೂಮ್ ಮೀಸೆಗೆ ಸಾಕ ಒಂದು ಆಟಿಟ್ಯೂಡ್ ಬರುತ್ತೆ, ಗೊತ್ತಿದ್ರೆ ಒಂದು ಕೋಪ್ ಬರುತ್ತೆ. ಏನು ಮಾಡೋದು, ಬೇಕಂದ್ರೆ ಒಂದು ಸುಟ್ಟ ಮರಕ್ಕೆ ಹೋಗ್ಬಿಟ್ಟು ಒಂದು ಐಲ್ಸ್ ಹೇಳ್ಬಿಡ್ತಾರೆ. ಸ್ಟೈಲ್ ಆ ಸ್ವ್ಯಾಗ್ ಬರ್ಬೇಕು ಹೆಂಗಿರುತ್ತೆ ಹೇಳಿ. ಆ ರೀತಿ ಸ್ವ್ಯಾಗ್ ಬರ್ಬೇಕಂದ್ರೆ ಒಬ್ರು ಆ ರೀತಿ ಕಂಟೆಂಟ್ ಕೊಟ್ಟಾಗಲೇ ಆ ಸ್ವ್ಯಾಗ್ ಬರೋದು. ಅವ್ರು ಹೇಳ್ತಾರೆ, ಸರ್ ಏನ್ ಸ್ವ್ಯಾಗ್ ಸರ್, ಅದೇನ್ ಸ್ವ್ಯಾಗೋ ಬ್ಯಾಗೋ ಗೊತ್ತಿಲ್ಲ ನನಗೆ, ಸುಮ್ಮನೆ ಮಾಡ್ತೀನಿ ಸ್ವ್ಯಾಗ್ ಅಂತ. ನಾವು ಓಕೆ ಥ್ಯಾಂಕ್ ಯು ಅಂದ್ಬಿಟ್ಟು ಹೋಗ್ತಾರೆ. ಯಾಕೆ ನಾವು ಬೇಡ ಅಂತ ಹೇಳೋದು ಹೇಳಿ. ಅಪ್ರಿಷಿಯೇಷನ್ ಶುಡ್ ಬಿ ಟೇಕನ್. ಬಟ್ ಅವ್ರು ಆ ಥರ ಸೀನ್ ಕಂಟೆಂಟ್ ಹಂಗಿದ್ದಾಗ ಗೊತ್ತಿದ್ರೆ ಒಂದು ಆಟಿಟ್ಯೂಡ್ ಬರುತ್ತೆ. ಬಟ್ ಇಟ್ ಶುಡ್ ಬಿ ಪಾಸಿಟಿವ್, ನಾಟ್ ನೆಗೆಟಿವ್. ಅಷ್ಟೇ ಹೇಳ್ತಾ ವಿಶ್ ಆಲ್ ದಿ ಬೆಸ್ಟ್. ಆ್ಯಂಡ್ ತುಂಬ ಸಿನಿಮಾ ಮಾಡಿ ನೀವು ಖಂಡಿತ ಮಾಡ್ತೀರಾ. 100% ವಿಲ್ ಬಿ ಎ ವೆರಿ ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಆ್ಯಂಡ್ ಯು ವಿಲ್ ಮೇಕ್ ಅವರ್ ಇಂಡಸ್ಟ್ರಿ ವೆರಿ ಬಿಗ್ ಆ್ಯಂಡ್ ವೆರಿ ಬಿಗ್. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಲವ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಇದೀಗ ಮಾಧ್ಯಮ ಪ್ರಶ್ನೆಗಳನ್ನ ಕೇಳಬಹುದು.